ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸು ಕನ್ನಡ ವ್ಲಾಗ್ಸ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ ನೋಡ್ರಿ. ನಾವು ಆರಾಮಿದ್ದೀವಿ ನೋಡ್ರಿ. ಇವತ್ತು ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಅದ ರೀ ಹೊರಗೆ. ಸೊ ಈಗ ನಾನು ಇಲ್ಲಿ ಜೋಳದ ಹಿಟ್ಟಿಂದ ಪಡ್ ಮಾಡ್ಬೇಕಂತ ಹೇಳಿ ಪ್ರಿಪ್ರೇಷನ್ ಮಾಡ್ಕೊಂಡಿನಿ ನೋಡ್ರಿ. ಈಗ ಪಡ್ ಮಾಡ್ಲಕ್ಕ ಒಂದು ದೊಡ್ಡ ಕಪ್ಪಿಲಿಂದೆ ಜೋಳದ ಹಿಟ್ಟು ತೊಗೊಂಡಿನಿ ರೀ. 1 ಕಪ್ಪು, ಅರ್ಧ ಕಪ್ಪು ರವೆ ತೊಗೊಂಡಿನಿ, ಜೀರಿಗೆ ಮತ್ತು ಕೊತ್ತಂಬರಿ ಮತ್ತು ಒಂದೆರಡು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಉಳ್ಳಾಗಡ್ಡಿ ತೊಗೊಂಡಿದ್ದೆ. ಮತ್ತು ಇಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿನಿ ರೀ ಅದಕ್ಕೆ ಹಾಕಕ್ಕೆ. ಮತ್ತು ಇಲ್ಲಿ ನೋಡಿರಿ ಸ್ವಲ್ಪ ಅರಿಶಿಣ ತೊಗೊಂಡಿನಿ. ಮತ್ತು ಇಲ್ಲಿ ಸ್ವಲ್ಪ ತಿಂಬ ಸೋಡಾ, ಕುಕ್ಕಿಂಗ್ ಸೋಡಾ ಅಂತಾರಲ್ಲ ರೀ, ಅದು ತೊಗೊಂಡಿದ್ದೆ ನೋಡಿರಿ. ಸೊ ಇದೆಲ್ಲ ಇಷ್ಟೆಲ್ಲ ಈಗ ಒಂದು ಬೌಲಿಗೆ ಹಾಕ್ಕೊಂಡಿನಿ ನೋಡಿರಿ. ಎಲ್ಲ ಹಿಟ್ಟು ಮತ್ತು ಅರಿಶಿಣ, 2 ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಎಲ್ಲ ಏನಿತ್ತಲ್ಲ ರೀ ಅದೆಲ್ಲ ಮಸಾಲ ಈಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಲತ್ತೀನಿ ನೋಡಿರಿ. ಚಲೋ ಒಂದು ಸಲ ಮಿಕ್ಸ್ ಮಾಡ್ಬೇಕು ರೀ. ದೋಸೆ ಹಿಟ್ಟು ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಲ್ಲ ರೀ, ದೋಸೆ ಬಟ್ರ್ ಮಾಡೋಕೆ ಯಾವ ರೀತಿ ಮಾಡ್ತೀವಲ್ಲ ರೀ, ಅದೇ ರೀತಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ನೋಡಿರಿ. ಸೊ ಈಗ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ಚಲೋ ದೋಸೆ ಬಟ್ರ್ ಯಾವ ಥರ ಪ್ರಿಪೇರೇಷನ್ ಮಾಡ್ಕೋತೀವಲ್ಲ ರೀ ಅದೇ ಥರ ಪ್ರಿಪೇರ್ ಮಾಡಿಕೊಂಡು ಬಿಟ್ಬಿಡ್ಬೇಕು. ಸೊ ಇದಕ್ಕೆ ಏನು ರುಬ್ಬೋದು ಹತ್ತಲ್ಲ ಏನಿಲ್ಲ ರೀ. ಮೊಸರು ಹಾಕ್ಕೊಂಡಿಲ್ಲ ನೋಡಿರಿ ಇದಕ್ಕೆ. ಹಾಗೆ ಹಾಕ್ಕೊಂಡ್ರು ಸೂಪರಾಗಿ ಬರ್ತಾವೆ ರೀ ಪಡ್ಡು. ಈಗ ಹಿಟ್ಟೆಲ್ಲ ರೆಡಿ ಆಯ್ತು ನೋಡಿರಿ, ಕರೆಕ್ಟಾಗಿ ರೆಡಿ ಆಯಿತು. ಒಂದು 10 ನಿಮಿಷ ಬಿಟ್ಟು ಇದಕ್ಕೆ ಹಾಕ್ಕೊಂಡ್ರೆ ಆಯ್ತು ನೋಡಿರಿ. ಯಾವುದೇ ಥರ ಹಿಟ್ಟು ಅಕ್ಕಿ ನೆನೆಸೋದಾಗಲಿ ಮತ್ತು ರುಬ್ಬೋದು ಏನೂ ಇರಲ್ಲ ನೋಡಿರಿ ಇದಕ್ಕೆ. ಸೊ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ರೀ. ಈಗ ಒಂದು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ನಾ ಇಲ್ಲಿಗ ಪಡ್ಡು ಹಾಕೊಳಕ್ಕೆ ಇದು ತೊಗೊಂಡಿನಿ ರೀ ಇಟ್ಕೊಂಡು. ಅದು ಕಾಯ್ದಾದ ನಂತರ ಈಗ ನಾನು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೋತೀನಿ ರೀ. ಸೊ ಹಾಕ್ಕೊಂಡು ಈಗ ಒಂದೊಂದೇ ಪಡ್ಡು ಅದಕ್ಕೆ ಹಾಕ್ಕೋಬೇಕು ನೋಡಿರಿ. ಸ್ವಲ್ಪ ಕಾಯ್ದ ಮೇಲೆ ಹಾಕೋರಿ. ಸೊ ಈಗ ನಾ ಪಡ್ಡು ಹಾಕ್ಕೊಳಕತ್ತೀನಿ ನೋಡಿರಿ. ಎಲ್ಲನೂ ಸ್ವಲ್ಪ ಹೈ ಫ್ಲೇಮ್ದಾಗೆ ಇಟ್ಟು ಒಲೆ ಇಟ್ಟು ಹಾಕ್ಕೋಬೇಕು ನೋಡಿರಿ. ಈಗೆಲ್ಲನೂ ಹಾಕ್ಕೋತೀನಿ ರೀ. ಈಗೆಲ್ಲ ಪಡ್ಡು ಹಾಕೋದಾದ್ಮೇಲೆ ಈಗ ನಾ ಮುಚ್ಚಿಡ್ಲತ್ತೀನಿ ನೋಡಿರಿ. ಒಂದು 5 ನಿಮಿಷ ಮುಚ್ಚಿಟ್ಟಾದ್ಮೇಲೆ ತೆಗೆದ್ರಿ ಪಡ್ಡೆಲ್ಲ ರೆಡಿಯಾಗಿವು. ಸೂಪರಾಗಿದ್ದೂ ಒಳಗೆಲ್ಲ ಬೆಂದಿವು ರೀ. ಸೊ ಈಗ ಒಂದೊಂದೇ ಪಡ್ಡು ತಿರುಗಿಸ್ಕೊಂಡು ಹಾಕ್ಕೋತೀನಿ ನೋಡಿರಿ. ನೀವು ಬೇಕಾದ್ರೆ ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಸಣ್ಣ ಕಟ್ ಮಾಡಿ ಮತ್ತು ಸ್ವಲ್ಪ ಕ್ಯಾರೆಟ್ನು ತುರ್ಕೊಂಡು ಹಾಕ್ಕೋಬೋದು ನೋಡಿರಿ ಇದಕ್ಕೆ. ಸೊ ಮತ್ತು ಇನ್ನೊಂದು ಸ್ವಲ್ಪ ಬೇಕಾದ್ರೆ ನಿಮಗೆ ಖಾರನೂ ಬೇಕಾದ್ರೆ ಹಾಕ್ಕೋಬೋದು. ನಾ ಇಲ್ಲಿ 2 ಮೆಣಸಿನ್ಕಾಯಿ ತೊಗೊಂಡು ಮಾಡ್ಕೊಂಡೀನಿ ನೋಡಿರಿ. ನಿಮಗೆ ರುಚಿಗೆ ತಕ್ಕಷ್ಟು ಹೆಂಗೆ ಬೇಕೋ ಹಂಗನ ಪಡ್ಡು ಮಾಡ್ಕೋಬೋದು ರೀ. ಸೂಪರ್ ಟೇಸ್ಟಿಯಾಗಿ ಬರ್ತಾವೆ ರೀ ನೋಡಿರಿ. ಪಡ್ಡೆಲ್ಲ ರೆಡಿ ಅದು ನೋಡಿರಿ ಈಗ. ಸೊ ಈಗ ಸರ್ವ್ ಮಾಡಿದೆ ನೋಡಿರಿ. ಸೂಪರಾಗಿ ಬಂದಿವ್ರಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಇತ್ತು. ಈ ಥರ ನಾ ಇವತ್ತು ಇದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೀವಿ. ಟೇಕ್ ಕೇರ್ ಆಲ್.